ಪಾಕಿಸ್ತಾನದಲ್ಲಿ 6 ತಿಂಗಳಿದ್ದೆ. ಶಿವ ಶಿವ ಹೇಳಬಾರ್ದು, ಅದು ನಮ್ಮ ಗೋಳು. ಹೋದಾಗ ನಮ್ಮ ಜೊತೆಯಲ್ಲಿ 2-3 ಹುಡುಗರು ಬೇರೆ ಇದ್ದರು. ನಾವೆಲ್ಲ ಜೊತೆಯಾಗೆ ಹೋಗಿದ್ದು. ನಾವು 3 ಹುಡುಗರು, ಆಮೇಲೆ ನಾನೊಬ್ಬ. ನೀವು ಎಲ್ಲಿ ಭೇಟಿಯಾಗಿದ್ದಂದರೆ ಸಿಕಂದ್ರಾಬಾದಲ್ಲಿ. ಇಲ್ಲಿ ಸಿಕಂದ್ರಾಬಾದ್ ಅಂದರೆ ಆಂಧ್ರ ಪ್ರದೇಶ. ಅಲ್ಲಿ ನನಗೆ ಎಲ್ಲ ಹೋಟ್ಲಲ್ಲಿ ಕೆಲಸ ಮಾಡ್ತಾ ಹೋಗ್ತಾ ಇದ್ವಿ ನಾವು. ಫ್ರೆಂಡ್ಶಿಪ್ ಹೆಂಗೆ ಬೆಳೀತದೆ ಹಂಗೆಲ್ಲ ಇಲ್ಲಿ ಬೇಡ ಬಾರೋ, ಇಲ್ಲಿ ಸಂಬಳ ಕಡಿಮೆ, ಅಲ್ಲಿ ಹೋಗೋಣ, ಅಲ್ಲಿ ಹೋಗೋದು. ಅಲ್ಲಿ ಹೋದ್ರಂದ್ರೆ ಇಲ್ಲಿ ಸಂಬಳ ಕಡಿಮೆ, ಅಲ್ಲಿ ಹೋಗೋಣ. ಹಿಂಗೆ ಹುಡುಗರ ಜೊತೆಗೆ ಹೋದವ್ ನಾವು. ಎಲ್ಲೆಲ್ಲಿ ನಮಗೆ ಹೊಟ್ಟೆ ತುಂಬ ಊಟ ಸಿಗುತ್ತೆ, ರುಚಿ ಸಿಗುತ್ತೆ, ಅಲ್ಲೆಲ್ಲ ಹೋಗ್ತಾ ಇದ್ವಿ. ಹೀಗೆ ಹೋಗ್ತಾ 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 ಎಲ್ಲೆಲ್ಲೋ ದಾಟಿ, ಯಾವ ರಾಜ್ಯ ಅನ್ನೋದು ಗೊತ್ತಿಲ್ಲ, ಯಾವ ಸ್ಟೇಟು, ಯಾವ ತಾಲೂಕು, ಯಾವ ಸಿಟಿ ಅನ್ನೋದು ಹೆಸರುಗಳು ಕೂಡ ಗೊತ್ತಿರಲಿಲ್ಲ. ಸುಮ್ಮನೆ ರೈಲ್ವೆ ಹತ್ತೋದು, ಅಲ್ಲಿ ಹೋಗಿ ಎಲ್ಲಿಗೆ ಎಂಡ್ ಆಗುತ್ತೆ ಅಲ್ಲಿಗೆ ಇಳಿಯೋದು. ಈ ಥರ ಮಾಡ್ತಾ ಹೋಗಿ ಪಾಕಿಸ್ತಾನ ಹೋಗ್ಬೇಕಂದ್ರೆ ಎಲ್ಲೆಲ್ಲೋ ಬೇಲಿ, ತಂತಿ ಬೇಲಿ, ಮುಳ್ಳು, ಗಿಡ, ಕಾಡು, ಮೇಡು. ಈಗಿನ ವ್ಯವಸ್ಥೆ ಆವಾಗ ಇರಲಿಲ್ಲ. 72-73ರಲ್ಲಿ 72-73ನೇ ಇಸ್ವಿಯಲ್ಲಿ ಈಗಿನ ಸುವಿಧಾಗಳು ಆವಾಗ ಯಾವುದೂ ಇರಲಿಲ್ಲ. ಎಲ್ಲೆಲ್ಲೋ ನುಗ್ಗಿ ಹೇಗೆ ಹೋಗಿ ಎಲ್ಲೆಲ್ಲೋ ಸೇರಿಕೊಂಡು, ಅದ್ಯಾವುದೋ ಕರಾಚಿ ಅನ್ನೋ ಸಿಟಿಯಲ್ಲಿ ಸೇರಿಕೊಂಡು, ಕರಾಚಿ ಅನ್ನೋ ಸಿಟಿಯಲ್ಲಿ ಸೇರ್ಕೊಂಡು, ಬಾರ್ಡರ್ನಿಂದ ತುಂಬ ದೂರ ಇದೆ ಅದು ಸಿಟಿ. 2-3 ದಿನ ಆಗೋಯ್ತು, ಕೆಲಸ ಇಲ್ಲ, ಏನೂ ಇಲ್ಲ. ಅಲ್ಲಿ ನೋಡಿದ್ರೆ ಅಂದರೆ ಯಾವ ವಾಹನಗಳ ಸೌಕರ್ಯ ಇಲ್ಲ, ಏನಿಲ್ಲ, ಬರೀ ಕತ್ತೆಗಳು, ಟಾಂಗಾಗಳು. ನಾವು ಹೋಟ್ಲೇ ಹೋಗ್ತಾ ಇದ್ವಿ. ಹೋಟ್ಲಲ್ಲಿ ಕೆಲಸ ಮಾಡಿದ್ರೆ ಹೊಟ್ಟೆಂಬ ಊಟನೂ ಸಿಗುತ್ತೆ, ದಿನ 10-15 ಪೈಸೆ ಸಂಬಳನೂ ಸಿಗುತ್ತೆ ಅನ್ನೋ ಉದ್ದೇಶದಿಂದ ಏನು ಮಾಡಿದ್ವಿ, ಹೋಟ್ಲುಗಳಲ್ಲಿ ಎಲ್ಲಿ ಕೆಲಸ ಸಿಗಲಿಲ್ಲ ನಮಗೆ. ನಮ್ಮ ಹುಡುಗರು ಏನು ಮಾಡಿದರು, ಈ ಎಲ್ಲಾದರೂ ನೋಡೋಣ, ಯಾವುದಾದ್ರೂ ಬೇರೆ ಕೂಲಿ ಆಗಲಿ, ಹಮಾಲಿ ಆಗಲಿ, ವಿಮಾನ ನಿಲ್ದಾಣದಿಂದ, ಇದು ರೈಲ್ವೆ ನಿಲ್ದಾಣದಿಂದ ಅಥವಾ ಬಸ್ ನಿಲ್ದಾಣದಲ್ಲಿ ಸಂತೆ ಮಾರ್ಕೆಟಲ್ಲಿ ಹೋದರೆ ಹಮಾಲಿ ಮಾಡೋ ಮೂಟೆ ಹೊತ್ತರಂದರೆ 5-10 ರೂಪಾಯಿ ಹಿಂಗೆಲ್ಲ ಸಿಗುತ್ತೆ ಅನ್ನೋ ಉದ್ದೇಶದಿಂದ ಹಿಂಗೆಲ್ಲ ಮಾತಾಡ್ಕೊಂಡು ಹೋದ್ವಿ ನಾವು. ಒಬ್ಬ ನಮ್ಮ ಎದುರಿಗೆ ಮುಸ್ಲಿಂ ವ್ಯಕ್ತಿ ಅವನು ಬಂದ. ಅದರಲ್ಲಿ 2 ಹುಡುಗರು ನಮ್ಮ ಜೊತೆಗೆ ಹಿಂದಿಗೆ ಮಾತಾಡೋದು ಚೆನ್ನಾಗಿತ್ತು. ಅವ್ರು ನನಗಿನ್ನೂ ಸರಿಯಾಗಿ ಬರ್ತಿರ್ಲಿಲ್ಲ. ಅದೇ ತಾನೇ ನಾನು ಊರು ಬಿಟ್ಟು ಹೋದವನು. ಒಂದು 5-6 ತಿಂಗಳೇನೋ ಆಗಿತ್ತು ಅಷ್ಟೇ. ಹೋದಾಗ ಅಲ್ಲೇನಾಯಿತು, ಅವನು ಮುಸಲ್ಮಾನು, ಯಾವ ಊರು ಏನು ಅಂತ ಅವನು ಭಾಷೆಯಲ್ಲಿ ಕೇಳಿದೆ. ನಾವೆಲ್ಲ ಹೇಳಿದ್ವಿ, ಏನೋ ಹೇಳಕ್ಕೆ ಹೋಗಲಿಲ್ಲ. ಅಲ್ಲೆಲ್ಲೂ ನಾವು ಒಟ್ಟು ಕೆಲಸಕ್ಕೆ ಬಂದಿದ್ದೀವಿ ಅಂತ ಹೇಳಿದ್ವಿ. ಅವರು ನನ್ನ ಜೊತೆಗೆ ಬರ್ತೀರ, ಕೆಲಸ ಕೊಡ್ತೀನಿ ಅಂದ್ರೆ, ಹೊಟ್ಟೆ ತುಂಬ ಊಟ ಕೊಟ್ರಂದ್ರೆ ಏನಾದರೂ ಕೆಲಸ ಮಾಡ್ತೀವಿ ಅಂತ. ಅವ್ನು ತಗೊಂಡೋಗಿ ಏನು ಮಾಡಿದ, ಕಸಾಯಿಖಾನೆ, ಈ ದನ ಕೊಯ್ತಾರಲ್ಲ, ಈ ದನ ಕೊಯ್ಯೋ ಕಸಾಯಿಖಾನೆಯಲ್ಲಿ ಕೆಲಸಕ್ಕೆ ಹಚ್ಚಿಬಿಟ್ಟ. ಅಲ್ಲೆಲ್ಲ ಮಾಂಸನ ಕಟ್ ಮಾಡಿ ಪ್ಯಾಕ್ ಮಾಡ್ತಿದ್ರು. ಅವನ್ನ ಹೊತ್ಕೊಂಡೋಗಿ ವಿಮಾನ ನಿಲ್ದಾಣಕ್ಕೆ ಇಟ್ಟು ಬರಬೇಕು. ಒಂದು ಬಾಕ್ಸ್ ತಗೊಂಡೋಗಿ ಇಟ್ಟು ಬಂದ್ರಂದ್ರೆ 3 ಪೈಸಾ ಕೊಡ್ತಿದ್ರು. ಆ ಥರ ಸಾಧಾರಣ ಒಂದು 6-7 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು. 20 kg, 15 kg, 10 kg ಬಾಕ್ಸ್ ಹೋಗುತ್ತೆ. ಅದನ್ನು ತೊಗೊಂಡು 6-7 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು, ತಲೆ ಮೇಲೆ ಹೊತ್ಕೊಂಡು. ಬಾಕಿ ಎಲ್ಲ ಮತ್ತೆ ಟಾಂಗದ ಮೇಲೇನೋ ಏರ್ತಿದ್ರು. ಗಾಡಿಗಳಂತೂ ಅಪರೂಪ, ಯಾವುದೋ ಏನೋ 3 ಗಾಲಿ ಟೆಂಪೋಗಳು 10-20 ಫೂಟ್ ಉದ್ದ. ಅವಾಗ ಅದು 1-2 ಇಲ್ಲೇ ಕಾಣ್ತಿತ್ತು ನಮಗೆ. ಈ ಕಸಾಯಿಖಾನೆಯಿಂದ ಮಾಂಸ ಹೊರೋ ಕೆಲಸ ಸಿಕ್ತು ನಮಗೆ. ಅದನ್ನೆಲ್ಲ ತಗೊಂಡು ಹೋಗೋದು, ವಿಮಾನ ನಿಲ್ದಾಣಕ್ಕೆ ಇಟ್ಟು ಬರೋದು ಬಾಕ್ಸ್ಗಳನ್ನ ಪಾಕಿಸ್ತಾನದಲ್ಲಿ. ಅದು ಬರ್ತಾ 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 ಒಂದು 15-20 ದಿನ ಹೋಯ್ತು. ಅವಾಗ ನಮಗೆ ಗೊತ್ತಾಯ್ತು, ಇದು ನಮ್ಮ ದೇಶ ಅಲ್ಲ, ಬೇರೆ ದೇಶ ಅಂತ. ಅಲ್ಲಿವರೆಗೂ ನಿಮ್ಗೆ ಆ ದೇಶ ಗೊತ್ತೇ ಇಲ್ಲ ನಮಗೆ. ಪಾಕಿಸ್ತಾನ ಅನ್ನೋದೇ ಗೊತ್ತಿಲ್ಲ, ಇದು ಬೇರೆ ದೇಶ ಅನ್ನೋದೇ ಗೊತ್ತಿಲ್ಲ. ಇಲ್ಲಿ ನೋಡಿದ್ರು ಬರೀ ಮುಸಲ್ಮಾನರು. ಹಿಂದೂಗಳು ಎಲ್ಲೋ ಏನೋ ಅಪರೂಪಕ್ಕೆ ಕಾಣೋದು. ನಮಗೆ ಯಾವ ಧರ್ಮ, ನಾನು ಯಾವ ಧರ್ಮದವನು, ಇವನು ಯಾವ ಧರ್ಮದವನು, ನಾನು ಏನು ಮಾಡಿದೆ ಏನು ಗೊತ್ತೇ ಇಲ್ಲ. ಆ ವಯಸ್ಸಿನಲ್ಲಿ ನಮ್ಗೆ ಏನು ಗೊತ್ತು, ಒಟ್ಟು ಹೊಟ್ಟೆ ತುಂಬ ಊಟ ಮಾಡಬೇಕು, ಮಜಾ ಮಾಡಬೇಕು ಅನ್ನೋದು ಒಂದೇ ನನ್ನ ಮನಸ್ಸಿನಲ್ಲಿ. ಹುಡುಗರು ಹಂಗೆ ಇದ್ವಿ, ನನ್ನ ವಾರಿಗೆ ಹುಡುಗರೇ ಇದ್ರು ಅವರು. ಒಂದು 4-5 ತಿಂಗಳಿನ ಕೆಲಸ ಮಾಡಿದ್ವಿ. ಆವಾಗ ಬರ್ತಾ ಬರ್ತಾ ಗೊತ್ತಾಯ್ತು ಅಷ್ಟರಲ್ಲಿ ನಮಗೆ ಇದು ದೇಶ ಬೇರೆದಂತೆ. ಹೆಂಗೆ ಬಂದಿದ್ವಿ ಹಂಗೆ ಹೋಗ್ಬೇಕು ನಾವು ಅನ್ನೋದು ಮನಸ್ಸು ನಿರ್ಧಾರ ಮಾಡ್ಕೊಂಡ್ವಿ. ಕೈಯಲ್ಲಿ ಒಂದು 2-3 ರೂಪಾಯಿ ಎಲ್ಲ ಜಮಾ ಆಗಿತ್ತು ನಮ್ಮ 4 ಹುಡುಗರ ನಡುವೆ. ಅಷ್ಟರಲ್ಲಿ ನಾವು ಹೋದರೆ ಎಲ್ಲಿಗಾದ್ರೂ ಹೋಗ್ಬೇಕಂದ್ರೆ ಅರ್ಜೆಂಟ್ ಹೋಗ್ಬೇಕಂದ್ರೆ ಟಾಂಗ ಹತ್ಕೊಂಡು ಹೋಗ್ಬೇಕು. ಬಸ್ ಇಲ್ಲ, ಏನೂ ಇಲ್ಲ. ಪರಿಸ್ಥಿತಿ ತುಂಬ ಗಂಭೀರ. ಊಟ ಎಲ್ಲ ಬಡತನ ಅಂದರೆ ಪರಿಸ್ಥಿತಿ ಶಿವ. ಅಲ್ಲಿ ಕೂಡ ಊಟದ್ದು ಇಷ್ಟು ತೊಂದರೆ ಅಂದರೆ ಹೇಳ್ಬಾರ್ದು. ನಾವು ಎಷ್ಟು ಕಷ್ಟಪಟ್ಟಿದ್ದೀವಿ ಅಂದರೆ, ಕಳ್ತನ ಮಾಡಿ ಎಲ್ಲಾದರೂ ಏನಾದರೂ ತೊಗೊಂಡು ತಿನ್ಬೇಕಂದ್ರೆ ಸಿಗ್ತಿರ್ತೀವಿ. ಅಷ್ಟು ಬರಗಾಲ. ಅಷ್ಟು ಬರಗಾಲ. ಆ ಹೊಲಗಳಲ್ಲಿ ನೋಡಿದೆ ಅಂದರೆ ಬರೀ ಗೋಧಿ, ಆಲೂಗಡ್ಡೆ ಇಂಥದ್ದೇ. ತರಕಾರಿ ಏನಾರ ಕಿತ್ಕೊಂಡು ತಿನ್ನೋಣ, ಸೌತೆಕಾಯಿ ಅಂದ್ರೆ ಅದು ಕೂಡ ಸಿಗ್ತಿರ್ಲಿಲ್ಲ. ಎಷ್ಟೋ ನಡ್ಕೊಂಡೇ ತಿರುಗಾಡ್ಬಿಟ್ವಿ ಅಲ್ಲಿ ಪಾಕಿಸ್ತಾನದಲ್ಲಿ. ಸಾಕಾಗ್ತದೆ. ಕಡೆಗೆ ಬಂದು ಹೆಂಗಂಗ ಹೋದಿ. ನಾವು ಬಂದಿರತಕ್ಕಂಥ ದಾರಿನೇ ಸಿಕ್ತು. ಅದು ಬಾರ್ಡರ್ ಅನ್ನೋದು ಗೊತ್ತಿಲ್ಲ ನಮಗೆ. ತಂತಿ ಬೇಲಿ 1-2-3 ಲೈನ್ ಏನೋ ಇದ್ವು. ಅವೆಲ್ಲ ದಾಟ್ಕೊಂಡು ಬರ್ತಿದ್ರು, ಹೋಗ್ತಿದ್ರು ಜನ. ನಾವು ಬಂದ್ವಿ. ಹೆಂಗೆ ಬಂದ್ವಿ. ಈಗೇನು POK ಅಂತಾರಲ್ಲ,
POK. POK ಅಂತಾರಲ್ಲ, ಕಾಶ್ಮೀರ್. ಕಾಶ್ಮೀರ್ POK. ಅಲ್ಲಿಗೆ ಬಂದ್ವಿ. ಎಲ್ಲೆಲ್ಲೋ ನದಿ ದಾಟಿ ಹಳ್ಳ ಕೊಳ್ಳ ಕಾಡು ಮೇಡು, ಹೇಳ್ಬಾರ್ದು ನಾವು ಇರ್ತೀವೋ ಸಾಯ್ತೀವೋ ನಾವು ಮತ್ತೆ ಮನೆ ತಲುಪ್ತೀವಿ ಅನ್ನೋದು ನಮಗೆ ಗ್ಯಾರಂಟಿನೇ ಇರಲಿಲ್ಲ. ಅಲ್ಲ, ನೀವು ಆ ಥರ ಸಮಯದಲ್ಲಿ ನಿಮಗೆ ಮನೆ ಕುಟುಂಬ ಅದು ಯಾವುದೂ ಇಲ್ಲ, ಅಪ್ಪ ಅಮ್ಮ ಯಾರು ನೆನಪೇ ಆಗಿಲ್ಲ. ಯಾವುದೇ ಹೊಟ್ಟೆ ತುಂಬ ಊಟ ಮಾಡಬೇಕು, ಚೆನ್ನಾಗಿರ್ಬೇಕು ಅನ್ನೋದು ಅಷ್ಟೇ. ಅದನ್ನ ಬಿಟ್ಟರೆ ಮತ್ತೇನೂ ಇಲ್ಲ ಮನಸ್ಸಿಗೆ. ಊಟ ಮಾಡ್ಬೇಕಷ್ಟೇ, ಹೊಟ್ಟೆ ತುಂಬ ಊಟ ಸಿಗ್ಬೇಕಷ್ಟೇ. ಅಪ್ಪ ಅಮ್ಮ ಎಲ್ಲ ಬಂದು ಬಳಗ ಊರು ಎಲ್ಲ ಮಾಡ್ಕೋದು, ಬರೀ ಊಟ ಹುಡ್ಕೋದು ನಮ್ದು ಕೆಲಸ. ಇಲ್ಲ ಏನಾದ್ರು ಕೆಲಸ ಸಿಕ್ಕರೆ ಕೆಲಸ ಮಾಡೋದು. ಆ ಕೆಲಸ ಮಾಡಿ ದುಡ್ಡು ಬಂದ್ರೆ ಅಂದ್ರೆ ದುಡ್ಡು ತಗೊಂಡು ಎಲ್ಲೇ ಸಿನಿಮಾ ಟಾಕೀಸ್ ಉಳ್ಕೊಂಡು ಹೋಗೋದು, ಸಿನಿಮಾ ನೋಡೋದು. ಅವಾಗ ಸಿನಿಮಾಗಳೆಲ್ಲ ಇತ್ತ. ಟೆಂಟ್ಗಳು ಅವ್ನು ಹುಡುಕ್ತಿದ್ವಿ ನಾವು, ಎಲ್ಲಾದ್ರೂ ಟೆಂಟ್ ಇದಾವೆ. ಹೀಗೆ ಸಿನಿಮಾ ನೋಡೋದು, ಮಜಾ ಮಾಡೋದು, ಮತ್ತು ಹಂಗೆ ಭಿಕ್ಷಾಟನೆ ಮಾಡೋದು ಇದು ಮಾಡೋದು. ಅದ್ರಲ್ಲಿ ಒಂದು ಹುಡುಗ ಸ್ವಲ್ಪ ಕಳ್ತನ ಮಾಡೋದು ಚಟ ಇತ್ತು ಅವನಲ್ಲಿ, ನಮ್ಮ ಜೊತೆಗಿದ್ದವನು ಹುಡುಗನಲ್ಲಿ. ಹಂಗ್ ಮಾಡೋಣ ಹಿಂಗ್ ಮಾಡೋಣ ಅಂತಂದು ಹೇಳೋ, ನಮಗೇನು ತಿನ್ನೋ ವಸ್ತುಗಳನ್ನೇ ಕಳ್ತನ ಮಾಡ್ತಿದ್ವಿ ನಾವು, ಹೊಟ್ಟೆ ತುಂಬಿಸ್ಕೊಳ್ಳೋಕೋಸ್ಕರ. ಹೊಟ್ಟೆ ತುಂಬಿಸೋದು ಅಷ್ಟೇ. ಮತ್ತೆ ನಾವು ದುಡ್ಡು ಮಾಡಬೇಕು, ಅದು ಮಾಡ್ಬೇಕು, ಇದು ಮಾಡ್ಬೇಕಂತಲ್ಲ, ಹೊಟ್ಟೆ ತುಂಬಿಸ್ಕೊಳಕ್ಕೆ ಕಳ್ತನ ಮಾಡೋದು. ಹಣ್ಣಿನ ಮಾರ್ಕೆಟ್ಗಳು ಜಾಸ್ತಿ. ಅಲ್ಲಿಂದ ಬಂದ ಮೇಲೆ ಮತ್ತೆ ಜಮ್ಮು ಕಾಶ್ಮೀರದಲ್ಲಿ ಸೇರ್ಕೊಂಡ ಮೇಲೆ ಎಲ್ಲಿ ಕೆಲಸ ಹೋಟೆಲ್ಗಳಲ್ಲಿ ಕೇಳಿದ್ರು ಎಲ್ಲಿ ಯಾರು ಬಟ್ಟೆ ಎಲ್ಲ ಕೊಳೆ ಹೊಲಸೆದ್ದೋಗಿದ್ದು, ಬಟ್ಟೆಗಳು ಹರಿದು ಹೋಗಿದ್ವು ಎಲ್ಲ. ಒಂದು ಚಟ್ಟಿ ಒಂದು ಬನಿಯನ್ ಬಿಟ್ರಂದ್ರೆ ಏನೂ ಇಲ್ಲ ಮೈ ಮೇಲೆ. ಅವು ಇವ ಈಗ ಇಟ್ಕೊಳಕ್ಕೆ ಅವಾಗ ಪ್ಲಾಸ್ಟಿಕ್ ಬ್ಯಾಗ್ಗಳು ಬಂದಾವಲ್ಲ, ಅವು ಇರ್ತಿರ್ಲಿಲ್ಲ, ಇಲ್ಲೇ ಇಲ್ಲ ಅವಾಗ ಪ್ಲಾಸ್ಟಿಕ್ಗಳು. ಯಾವುದೋ ಒಂದು ಕೈ ಚೀಲ ಇತ್ತು, ಅದ್ರಲ್ಲಿ ನಮ್ಗೆ ಏನು ಸಿಗ್ತದ ಅದನ್ನೆಲ್ಲ ಇಟ್ಕೊಂಡು ಪ್ಯಾಕ್ ಮಾಡಿ ಇಟ್ಕೊಂತೀವಿ. ಆಮೇಲೆ ಅದೊಂದು 2-3 ದಿನ ತಿರ್ಗಾಡಿದ ಮೇಲೆ ಏನಾಯ್ತು, ಒಂದು ಪಾದಯಾತ್ರೆ ಹೊಂಟಿತ್ತು, ಅಮರನಾಥ್ ಯಾತ್ರೆ. ರೈಲ್ವೆ ನಿಲ್ದಾಣದಿಂದ, ಕಾಶ್ಮೀರ ರೈಲ್ವೆ ನಿಲ್ದಾಣ. ಕೆಲಸ ಹುಡ್ಕೊಂಡು ತಿರುಗ್ತಾ ಇದ್ವಿ, ರೈಲ್ವೆ ಸ್ಟೇಷನ್ದಲ್ಲಿ ಮಕ್ಕಳು. ಅಲ್ಲಿ ಏನಾರು ಭಿಕ್ಷೆ ಬೇಡೋದು, ಯಾರೋ ಎಷ್ಟೋ ಜನ ಬಡಿಯೋರು. ಯಾವ ಊರು, ನಿನ್ನ ಅಪ್ಪ ಅಮ್ಮ ಯಾರು ಅಂತ ಕೇಳೋರು. ಸಾಕಷ್ಟು ಜನ ಹೊಡೆದಿದ್ದಾರೆ, ಕಾಲಿಂದ ಒದ್ದಿದ್ದಾರೆ, ಮುಖಕ್ಕೆ ಉಗಿದಿದ್ದಾರೆ. ಇಷ್ಟೆಲ್ಲ ಆಯ್ತಲ್ಲ. ಪಾದಯಾತ್ರೆಗೆ ರೈಲ್ವೆ ನಿಲ್ದಾಣಕ್ಕೆ ಇಳಿದವ್ರೆಲ್ಲರೂ ಸಾಧಾರಣ ಒಂದು 100-150 ಜನ ಇದ್ರೇನೋ ಪಾದಯಾತ್ರೆ ಹೊರಟಿದ್ರು. ನಮಗೆ ಅಮರನಾಥ್ ಅಂದ್ರೆ ಗೊತ್ತಿಲ್ಲ, ಇವ್ರು ಪಾದಯಾತ್ರೆ ಅಂದ್ರೂ ಗೊತ್ತಿಲ್ಲ. ಅವ್ರು ಏನ್ ಮಾಡಿದ್ರು, ಇಳಿದ ಕೂಡ್ಲೇನೆ ವಿಮಾನದಿಂದ ರೈಲ್ವೆ ಸ್ಟೇಷನ್ ನಲ್ಲಿ ಎಲ್ಲ ಊಟಕ್ಕೆ ಕುಂತ್ಕೊಂಡ್ರು. ನಮಗೆ ಹೊಟ್ಟೆ ತುಂಬ್ದಂಗೆ ಆಯ್ತು, ಊಟಕ್ಕೆ ಕುಂತಿರೋದು ನೋಡಿ, ನಮಗೆ ಸಿಗುತ್ತೆ ಊಟ ಅಂತಂದೆ. ಹೋದ್ವಿ, ಅವರಲ್ಲಿ ಸೇರ್ಕೊಂಡ್ವಿ. ಕೊಟ್ರು ಅವ್ರು ಊಟ ಮಾಡಿದ್ವಿ. ಸರಿಯಾಗಿ ಹಿಂದಿ ಬರ್ತಿರ್ಲಿಲ್ಲ, ಕನ್ನಡ ತೆಲುಗು ಬಿಟ್ರೆ ಭಾಷೆ ಯಾವುದು ಗೊತ್ತಿಲ್ಲ. ಅದನ್ನು ಸ್ವಲ್ಪ ಮಾಡಿ ಏನೇನೋ ಸ್ವಲ್ಪ ಅಲ್ಲಿ ಪಾಕಿಸ್ತಾನದಲ್ಲಿದ್ದಾಗ ಸ್ವಲ್ಪ ಬಟ್ಲರ್ ಸ್ವಲ್ಪ ಕಲ್ತ್ಕೊಂಡಿದ್ದೆ ಹಿಂದಿ. ಅದರಲ್ಲಿ ಸಾಧಾರಣ ಉತ್ತರ ಭಾರತದವರೇ ಪಾದಯಾತ್ರೆಗಳಿದ್ರು ಜಾಸ್ತಿ. ನಮ್ಮ ದಕ್ಷಿಣ ಭಾರತದವ್ರು ಯಾರು ಇರಲಿಲ್ಲ, ನನಗೆ ನೆನಪಿರೋ ಮಟ್ಟಿಗೆ. ಕೇಳಿದ್ರು, ಏನು ಯಾವ ಊರು, ಏನು ಎಂತ, ಯಾಕೆ ಭಿಕ್ಷೆ ಮಾಡ್ತೀರಿ, ಹಂಗೆ ಅಂತಂದು ತಿಳಿದಿದ್ದು ಹೇಳಿದ್ವಿ. ನಮ್ಮ ಜೊತೆಗೆ ಬರ್ರಿ ಅಂದ್ರು. ಅವ್ರ ಜೊತೆಗೆ ಪ್ರಯಾಣ ಪ್ರಾರಂಭ ಆಯ್ತು. ಊಟದ ಗಂಟು ನೋಡಿದ್ವಲ್ಲ, ಊಟಕ್ಕೋಸ್ಕರ ಹೊಟ್ಟೆ ತುಂಬ ಊಟ ಸಿಗ್ತದೆ, ಏನು ಬೇಡ, ಸುಮ್ಮನೆ ಊಟ ಮಾಡ್ಕೊಂತ ಅವ್ರ ಜೊತೆ ಹೋಗೋಣ. ಒಬ್ಬ ವಯಸ್ಸಾದವರು ಸಣ್ಣ ಗಂಟು ಮೂಟೆಗಳು ಇರ್ತಿದ್ವು, ನಮಗೆಲ್ಲ ತೆಗೆದುಗಳು ಕೊಡ್ತಿದ್ರು. ತಗೊಂಬಾರಪ್ಪ, ಜೊತೆಗೆ ಬಾರಪ್ಪ ಅಂತಂದು ಹೇಳಿ ಅವನ್ನೆಲ್ಲ ತಗೊಂಡು ಅವ್ರ ಜೊತೆ ಹೋಗ್ತಿದ್ವಿ. ಎಲ್ಲಿ ಹೊತ್ತು ಮುಣುತ್ತಲ್ಲಿ ಉಳ್ಕೊಳ್ಳೋದು. ಆಮೇಲೆ ದಾರಿಯಲ್ಲಿ ಭಿಕ್ಷಾಟನೆ ಸಾಕಷ್ಟು ಕೊಡ್ತಿದ್ರು ಜನ, ಭಿಕ್ಷೆ ಪಾದಯಾತ್ರೆಗಳಿಗೆ. ನಮಗೂ ಸಿಕ್ತಿತ್ತು ಅದ್ರಲ್ಲಿ 5 ಪೈಸಾ 10 ಪೈಸಾ 2 ಪೈಸಾ ಹೀಗೆಲ್ಲ ಕೊಡ್ತಿದ್ರು. ಅದು ಫಸ್ಟ್ನೇ ದಿನ ನನಗೆ ಒಂದು 2.5-3 ರೂಪಾಯಿ ಕಲೆಕ್ಷನ್ ಆಗಿತ್ತು. ಈಗಿನ 1 ಲಕ್ಷ, ಅವಾಗಿಂದ 1 ರೂಪಾಯಿ, ಅಷ್ಟು ಬೆಲೆ. ಅದ್ರಲ್ಲಿ 2.5-3 ರೂಪಾಯಿ ಬಿಡ್ತಲ್ಲ, ದೊಡ್ಡ ಶ್ರೀಮಂತ ಅಹಂಕಾರ ಬಂದ್ಬಿಡ್ತು ನನಗೆ. ಇನ್ನು ಇವ್ರನ್ನ ಬಿಡ್ಲೇಬಾರ್ದು, ಇವ್ರು ಎಲ್ಲಿಗೆರೆ ಯಾಕೆ ಹೋಗ್ಲಿ, ಅವ್ರ ಜೊತೆಗೆ ಹೋಗ್ಬಿಟ್ರ ಚೀಲ ತುಂಬ್ಕೊಂಡು ದುಡ್ಡು ಒಯ್ದ್ರಾತು ಊರಿಗೆ ಅಂತ ಹೇಳಿ ಹಿಂಗ್ ವಿಚಾರ ಬಂತು ಅವಾಗ. ಹೊಟ್ಟೆ ತುಂಬ ಪುಕ್ಷಟೆ ಊಟನೂ ಸಿಗೋಕ್ ಶುರುವಾಯ್ತು, ದುಡ್ಡು ಬರಕತ್ತು ಭಿಕ್ಷಾಟನೆ. ಸಾಧಾರಣ ಒಂದು 8-10 ದಿನ ಅದು ಪಾದಯಾತ್ರೆ ಮಾಡಿದ್ವಿ ನಾವು ಅವ್ರ ಜೊತೆಗೆ. ಹಿಮದ ಬೆಟ್ಟ ತಲುಪಿದ್ವಿ. ಗೊತ್ತಿಲ್ಲ ನಮಗೆ ಅಮರನಾಥ್ ಅಂದ್ರೆ ಏನನ್ನೋದು ಗೊತ್ತಿಲ್ಲ, ಯಾವುದೂ ಗೊತ್ತಿಲ್ಲ. ಅದೆಲ್ಲ ಯಾತ್ರೆ ಮುಗಿಸ್ಕೊಂಡ್ರು, ಅಲ್ಲಿಂದ ಭಾಗ ಆಗಿಬಿಟ್ರು ಜನ. ಅವ್ರವ್ರು ಊರುಗಳ ಕಡೆಗೆ 10-20 ಜನ 10-20 ಜನ. ಅದನ್ನ ನಾವೇನು 4 ಜನ ಹುಡುಗರಿದ್ವಿ, ಅದರಲ್ಲಿ 2 ಹುಡುಗರು ಕೈ ಕೊಟ್ಬಿಟ್ರು ಕಾಶ್ಮೀರದಲ್ಲಿನೇ. ಆಮೇಲೆ ನನ್ನ ಜೊತೆಗೆ ಒಂದು ಹುಡುಗ ಬಂದ, ಅವನು ಅಲ್ಲಿ ತಪ್ಪಿಸ್ಕೊಂಡ್ಬಿಟ್ಟೆ ಅಮರನಾಥ್ನಲ್ಲಿ. ಅವನು ಎಲ್ಲೂ ಸೇರ್ಕೊಂಡೋ ಗೊತ್ತಿಲ್ಲ, ಒಬ್ಬನೇ ಆಗಿಬಿಟ್ಟೆ ನಾವು. ಆಮೇಲೆ ಅಲ್ಲಿ ಎಲ್ಲರೂ ಭಾಗ ಆಗಿಬಿಟ್ರು ಜನ. ಯಾರು ಎಲ್ಲೆಲ್ಲಿ ಹೋದ್ರ ಅನ್ನೋದು ಗೊತ್ತಾಗ್ಲಿಲ್ಲ, ನಮಗೇನು ಗೊತ್ತಿಲ್ಲ. ಒಂದು 4-5 ಜನ ಉಳ್ಕೊಂಡ್ರು. ಅವ್ರೇನು ಮಾತಾಡ್ತಾ ಇದ್ರು, ಎಲ್ಲ ಹರಿದ್ವಾರ ಹೋಗೋಣ, ಇಲ್ಲಿಂದ ಪಾದಯಾತ್ರೆ ಹಂಗೆ ಹಿಂಗೆ ಮಾತಾಡ್ತಿದ್ರಲ್ಲ. ಹರಿದ್ವಾರ ಅಂದ್ರೇನು, ಊರ ಹೆಸರು ಇರ್ಬೇಕು ಬಿಡು ಅಂತ ಹಿಂಗೆ ತಿಳ್ಕೊಂಡು
ನಾನು ಅವ್ರ ಜೊತೆಗೆ, ಯಾಕಂದ್ರೆ ಊಟ ಇನ್ನೂ ಜಾಸ್ತಿ ಇತ್ತು ಅವರಲ್ಲಿ, ಸ್ವಲ್ಪ ಹಾಂ ಹಾಂ ಇನ್ನೂ 2-3 ದಿನ ಆಗಷ್ಟು ಊಟ ಇತ್ತು. ಊಟ ಸಿಗುತ್ತೆ ಇವ್ರ ಜೊತೆ ಹೋಗೋಣ ಊಟ ಇವ್ರ ಜೊತೆಗಿದ್ರೆ ಊಟ ಸಿಗ್ತೈತಿ, ಇವ್ರನ್ನ ಬಿಡಬಾರ್ದು ಅಂತೇಳಿ ಅವ್ರ ಜೊತೆಗೆ ಸೇರ್ಕೊಂಡು ಹಾಂ 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 ಊಟನ ನನಗೆ ಕೊಟ್ಟರು ಅವ್ರು ಹೊತ್ಕೊಳ್ಳೋಕ್ಕೆ. ಹೋಗೋಣ ಬಾ ನಮ್ಮ ಜೊತೆಗೆ ಬಾ ನೀನು ಅಂತಂದೇಳಿ. ಹಾಂ ಅದು ಎಲ್ಲೆಲ್ಲಿಂದ ಬಂದರು, ಹೆಂಗೆ ಬಂದರು ಏನು, ಸಾಧಾರಣ ಒಂದು 8ರಿಂದ 10 ದಿನ ಹಿಡಿತು ಹರಿದ್ವಾರ ಬರೋಕ್ಕೆ. ಈಗಿನ ವ್ಯವಸ್ಥೆ ಇರಲಿಲ್ಲ ಅವಾಗ. ಹಾಂ ಹಾಂ ಎಲ್ಲ ಕಾಲು ದಾರಿಗಳು, ಹಳ್ಳಗಳು, ನದಿಗಳು, ಸರೋವರಗಳು, ಗುಡ್ಡ ಬೆಟ್ಟ, ಹಿಂಗೆಲ್ಲ ಮರದ ಬಡ್ಡೆ ಹಿಡ್ಕೊಂಡು ಹತ್ತಬೇಕು ದಾರಿಗಳು, ಕಲ್ಲು ಬಂಡೆಗಳು ಹಿಂಗೆ ಕೈಯಿಂದ ಹಿಡ್ಕೊಂಡು ಹತ್ತಬೇಕು ಅಂತಂಥವೆಲ್ಲ ಸರೋವರಗಳು, ಹತ್ತೆತ್ತಿ ಇಳಿದು ಬರ್ಬೇಕು ಕಾಲು ದಾರಿಗಳು. ಬಂದು ಹೆಂಗಂಗ ಮಾಡಿ 8 ದಿನ ಆಯಿತು 10 ದಿನ ಆಯಿತು ನೆನಪಿಲ್ಲ. ಆದರೆ ಬಂದು ಹರಿದ್ವಾರ ಸೇರ್ಕೊಂಡ್ವಿ. ಮಜಾನೇ ನನಗೆ. ಆ ಪ್ಲಾಟ್ಫಾರಮು ಎಲ್ಲ, ಗಂಗಾಮಾತೆ ದೇವಸ್ಥಾನ ಅದೆಲ್ಲ ನೋಡಿ, ಆ ಜನ ಬರೋದು ಹೋಗೋದು ನೋಡಿ, ಇಲ್ಲಿದ್ರೆ ಅಂದ್ರೆ ಭಿಕ್ಷೆ ಮಾಡಿದ್ರೆ ಸಾಕಷ್ಟು ದುಡ್ಡು ಸಿಗ್ತದೆ ಅನ್ನೋದು ಅದು ಆಸೆ ಹುಟ್ಟಿಬಿಡ್ತು ನನಗೆ. ಅವರು ಬಂದವ್ರನ್ನ ಕೈ ಬಿಟ್ಟುಬಿಟ್ಟೆ ನಾನು. ಅವರು ಸ್ನಾನ ಗೀನ ಮಾಡಿದ್ರು, ದೇವ್ರ ದರ್ಶನಕ್ಕೆ ಹೋದ್ರನ್ನೋದು ಗೊತ್ತಿಲ್ಲ, ಡೈರೆಕ್ಟಾಗಿ ಹೋದ್ರನ್ನೋದು ಗೊತ್ತಿಲ್ಲ. ನಾನು ಅಲ್ಲಿ ಎಲ್ಲಿ ನಿಂತಿದ್ದೆ ಅಲ್ಲೇ ನಿಂತಿದ್ದೆ. ಊಟ ಸ್ವಲ್ಪ ಉಳಿದಿತ್ತು, ಅದನ್ನು ಬಿಟ್ಟು ಹೋಗಿಬಿಟ್ರು ಅವ್ರು. ಹಾಂ ಹಾಂ ಹಾಂ